ಬೆಳಗಿನ ಬೆಳಕು. ನೀವು ನಿರ್ಮಲವಾದ ಎಣ್ಣೆಯನ್ನು ತರಬೇಕು. ಭಾಗ 2. ಯಾಜಕ ಕಾಂಡ 24:1-4. ನಿನ್ನೆ ಇಸ್ರಾಯೇಲ್ ಜನರು ಪರಿಶುದ್ಧ ಸ್ಥಳದಲ್ಲಿ ಆತನ ಮುಂದೆ ದೀಪವು ನಿರಂತರವಾಗಿ ಉರಿಯಲು ಶುದ್ಧವಾದ ಆಲಿವ್ ಎಣ್ಣೆಯನ್ನು ತರಬೇಕು ಎಂದು ಯೆಹೋವನು ಏತಕ್ಕಾಗಿ ಕೇಳಿದನು ಎಂಬುದನ್ನು ನಾವು ನೋಡಿದೆವು. ಜನರು ಆ ತೈಲವನ್ನು ತಂದರು. ಯಾಜಕರು ಜ್ವಾಲೆಯನ್ನು ನೋಡಿಕೊಂಡರು. ಇಂದು ಈ ಬೆಳಗಿನ ಬೆಳಕನ್ನು ಮುಂದುವರಿಸುವಾಗ ನಾವು ಈ ತೈಲದ ಆತ್ಮಿಕ ಅರ್ಥವನ್ನು ಹೊಸ ಸೃಷ್ಟಿಯ ಪ್ರಯಾಣದಲ್ಲಿ ಪ್ರವೇಶಿಸಲಿದ್ದೇವೆ. ಲೇವಿ ಕಾಂಡ 24 ಮತ್ತು ವಿಮೋಚನ ಕಾಂಡ 27ರಲ್ಲಿ ತೈಲದ ಕುರಿತಾದ ಆಜ್ಞೆಯ ಕೇವಲ ಒಂದು ಗುಡಾರದಲ್ಲಿ ದೀಪವನ್ನು ಉರಿಸುವ ಭೌತಿಕ ಬಗ್ಗೆ ಅಲ್ಲ. ಇದು ನಮ್ಮ ಹೊಸ ಸೃಷ್ಟಿಯ ಪ್ರತಿ ಯುಗದಲ್ಲಿ ದೇವರ ಮುಂದೆ ಹೇಗೆ ಜೀವಿಸಬೇಕು ಎಂಬುದನ್ನು ತೋರಿಸುವ ಚಿತ್ರವಾಗಿದೆ. ನಮ್ಮ ಹೊಸ ಸೃಷ್ಟಿಯು ಜೀವನದಲ್ಲಿ ಎಂದಿಗೂ ಆರಿ ಹೋಗದ ಆಂತರಿಕ ಬೆಳಕಾಗಿದೆ. ಎಣ್ಣೆ ಇಲ್ಲದ ದೀಪ ಬೆಳಗುವುದಿಲ್ಲ. ಗುಡಾರದಲ್ಲಿ ದೀಪವು ಎಣ್ಣೆ ಇಲ್ಲದೆ ಬೆಳಗಲಾರದು. ಎಣ್ಣೆ ಹೊರಗೆ ಕಾಣಿಸದು, ಆದರೆ ಅದೇ ಬೆಳಕಿನ ಮೂಲ. ಅದೇ ರೀತಿಯಾಗಿ ದೇವರ ಆತ್ಮದ ಒಳಗಿನ ಕೆಲಸವಿಲ್ಲದೆ ಹೊಸ ಸೃಷ್ಟಿಯವನು ಬೆಳಗಲು ಸಾಧ್ಯವಿಲ್ಲ. ನ್ಯಾಯ ಪ್ರಮಾಣದಲ್ಲಿ ಎಣ್ಣೆ ಮತ್ತು ಆತ್ಮವನ್ನು ಬಹು ಸಾರಿ ಒಟ್ಟಿಗೆ ಹೇಳಲಾಗಿದೆ. ಸಾಮುವೇಲನು ದಾವೀದನ ಮೇಲೆ ಎಣ್ಣೆ ಸುರಿದಾಗ ಆ ದಿನದಿಂದ ಯೆಹೋವನ ಆತ್ಮವು ದಾವೀದನ ಮೇಲೆ ಶಕ್ತಿಯಾಗಿ ಇಳಿದಿತು. 1 ಸಾಮುವೇಲು 16:13. ಹೊರಗೆ ಕಾಣಿಸಿದ ಎಣ್ಣೆ ಒಳಗಿದ್ದ ಆ ದೃಶ್ಯ ಆತ್ಮಿಕ ಕಾರ್ಯದ ಗುರುತು ಮಾತ್ರ. ಜಕರ್ಯ 4ರಲ್ಲಿ ಪ್ರವಾದಿಯು ಬಂಗಾರದ ದೀಪಸ್ತಂಭವನ್ನು ನೋಡುತ್ತಾನೆ. ಅದಕ್ಕೆ ಜೀವಂತ ಆಲಿವ್ ಮರಗಳಿಂದ ಎಣ್ಣೆ ಬರುತ್ತಿತ್ತು. ಅದಕ್ಕೆ ದೇವರು ಹೇಳಿದ ಮಾತು ಏನು? ಶಕ್ತಿಯಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದ. ಜಕರ್ಯ 4:6. ಅಂದರೆ ದೀಪ ಬೆಳಗುತ್ತಿದೆ, ಆದರೆ ಅದರ ಶಕ್ತಿ, ಆ ದೃಶ್ಯ ಎಣ್ಣೆ ದೇವರ ಆತ್ಮದ ಶಕ್ತಿಯಾಗಿರುತ್ತದೆ. ಮತ್ತಾಯ 25ರಲ್ಲಿನ 10 ಕನ್ಯೆಯರ ದೃಷ್ಟಾಂತದಲ್ಲಿಯೂ ಇದೇ ಮಾದರಿ ಎಣ್ಣೆ ಕಾಣಿಸಿಕೊಳ್ಳುತ್ತದೆ. 10 ಜನರು ದೀಪಗಳನ್ನು ಹೊಂದಿದ್ದಾರು. 10 ಜನರು ಕಾಯುತ್ತಿದ್ದಾರು. ಆದರೆ ಮಧ್ಯರಾತ್ರಿಯ ಕೂಗು ಬಂದಾಗ ಕೇವಲ 5 ಮಂದಿ ಮಾತ್ರ ಸಾಕಷ್ಟು ತೈಲವನ್ನು ಹೊಂದಿದರು. ಆದರೆ ವ್ಯತ್ಯಾಸವು ಹೊರಗಿನ ದೀಪದಲ್ಲಿಲ್ಲ, ಆದರೆ ಒಳಗಿನ ಆಂತರಿಕ ಜೀವನದಲ್ಲಿ ಇದೆ. ಈ ತೈಲವು ನಾವು ಒಬ್ಬ ವ್ಯಕ್ತಿಯಲ್ಲಿನ ದೇವರ ಜೊತೆ ಜೀವನದ ಆಂತರಿಕ ವಾಸ್ತವತೆ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರ ಆತ್ಮದ ಜೀವನ, ದೇವರ ವಾಕ್ಯದ ಸತ್ಯ, ದೇವರ ಜೊತೆ ನಡೆಯುವ ಹೃದಯ. ಆ ಆಂತರಿಕ ಪೂರೈಕೆ ಇಲ್ಲದೆ ಮದುಮಗನು ಕಾಣಿಸಿಕೊಂಡಾಗ ದೀಪವು ಕತ್ತಲಾಗುತ್ತದೆ. ಹೀಗಾಗಿ ಹೊಸ ಸೃಷ್ಟಿಯ ಚಿತ್ರದಲ್ಲಿ ಎಣ್ಣೆಯನ್ನು ನಮ್ಮ ತಂದೆ ನಮಗೆ ಕೊಡುವ ಒಳಗಿನ ಸರಬರಾಜಾಗಿ ನೋಡಬಹುದು. ಆತನು ನಮ್ಮ ಹೃದಯಗಳಲ್ಲಿ ಸುರಿಸುವ ತನ್ನ ಆತ್ಮ, ತನ್ನ ಪ್ರೀತಿ, ತನ್ನ ಸತ್ಯ, ತನ್ನ ಕೃಪೆ. ಪೌಲನು ಹೇಳುತ್ತಾನೆ, ನಮಗೆ ಕೊಡಲ್ಪಟ್ಟ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿವೆ. ರೋಮ 5:5. ಇದು ದೇವರು ಶಾಂತವಾಗಿ ಪಾತ್ರೆಯನ್ನು ಮತ್ತೆ ಮತ್ತೆ ತುಂಬುವಂತಿದೆ. ನಾವು ನಂಬಿಕೆಯಲ್ಲಿ, ಪಶ್ಚಾತ್ತಾಪದಲ್ಲಿ, ವಿಧೇಯತೆಯಲ್ಲಿ ಮತ್ತು ಆತನ ವಾಕ್ಯ ಹಾಗೂ ಸಾನ್ನಿಧ್ಯದಲ್ಲಿ ಕಾಲ ಕಳೆಯುತ್ತಾ ಆತನ ಬಳಿಗೆ ಮತ್ತೆ ಮತ್ತೆ ಬರುವಾಗ ನಾವು ಎಣ್ಣೆಯನ್ನು ತರುತ್ತೇವೆ. ನಾವು ಹತ್ತಿರ ಬರುತ್ತಿದ್ದಂತೆ
ಆತನು ನಮಗೆ ಕೊರತೆ ಇರುವುದನ್ನು ಮರುಪೂರೈಸುತ್ತಾನೆ. ಆತನು ದುರ್ಬಲ ನಂಬಿಕೆಯನ್ನು ಬಲಪಡಿಸುತ್ತಾನೆ. ಕಠಿಣ ಹೃದಯಗಳನ್ನು ಮೃದುವಾಗಿಸುತ್ತಾನೆ. ಜ್ವಾಲೆ ನಂದದಂತೆ ಕಾಪಾಡುತ್ತಾನೆ. ಆದರೆ ಎಣ್ಣೆ ಗಾಳಿಯಲ್ಲಿ ತೇಲುವುದಿಲ್ಲ, ಅದು ಒಲಿವ್ ಹಣ್ಣಿನಿಂದ ಬರುತ್ತದೆ. ಇದು ಈ ಚಿತ್ರದ 2ನೇ ಭಾಗಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಒಲಿವ್ ಮರವು ದೇವರು ತನ್ನ ಜನರನ್ನು ವಿವರಿಸುವ ಅತ್ಯಂತ ಪ್ರಿಯವಾದ ಚಿತ್ರಗಳಲ್ಲಿ ಒಂದಾಗಿದೆ. ಯೆರೆಮೀಯನ ಮೂಲಕ ಯೆಹೋವನು ಇಸ್ರಾಯೇಲಿನ ಬಗ್ಗೆ ಹೇಳುತ್ತಾನೆ. ಯೆಹೋವನು ನಿನ್ನ ಹೆಸರನ್ನು ಸುಂದರ ಫಲವಿರುವ ಹಸಿರು ಒಲಿವ್ ಮರವೆಂದು ಕರೆದಿದ್ದಾನೆ. ಯೆರೆಮೀಯ 11:16. ದಾವೀದನು ಹೇಳುತ್ತಾನೆ, ನಾನು ದೇವರ ಮನೆಯಲ್ಲಿರುವ ಹಸಿರು ಒಲಿವ್ ಮರದಂತಿದ್ದೇನೆ. ದೇವರ ಕೃಪೆಯಲ್ಲಿ ಸದಾಕಾಲ ಭರವಸೆ ಇಟ್ಟಿದ್ದೇನೆ. ಕೀರ್ತನೆ 52:8. ರೋಮ 11ರಲ್ಲಿ ಪೌಲನು ಇಸ್ರಾಯೇಲನ್ನು ಬೆಳೆದು ಆಲಿವ್ ಮರವು ಮತ್ತು ನಂಬಿಕೆಯ ಅನ್ಯ ಜನರನ್ನು ಕಾಡು ಒಲಿವ್ ಕೊಂಬೆಗಳಾಗಿ ವಿವರಿಸುತ್ತಾನೆ. 2 ಒಂದೇ ಸಮೃದ್ಧ ಬೇರನ್ನು ಹಂಚಿಕೊಳ್ಳುವಂತೆ ಆ ಮರಕ್ಕೆ ಸೇರಿಸಲ್ಪಟ್ಟಿವೆ. ಹೀಗಾಗಿ ಈ ಚಿತ್ರದಲ್ಲಿರುವ ಒಲಿವ್ ಎಂದರೆ ಹೊಸ ಸೃಷ್ಟಿಯ ಮನುಷ್ಯರು, ದೇವರು ತನ್ನ ಒಡಂಬಡಿಕೆಯಲ್ಲಿ ನೆಟ್ಟ ಜನರು. ನ್ಯಾಯ ಪ್ರಮಾಣದಲ್ಲಿ ಅಡಿಯಲ್ಲಿ ಇಸ್ರಾಯೇಲರೇ ಆ ಆಲಿವ್ ಮರವಾಗಿತ್ತು. ಸುವಾರ್ತೆಯ ಯುಗದಲ್ಲಿ ಕ್ರಿಸ್ತನಲ್ಲಿ ಇರುವ ಎಲ್ಲರೂ ಇಸ್ರಾಯೇಲಿನಿಂದ ಇರಲಿ ಅಥವಾ ಅನ್ಯ ಜನಾಂಗಗಳಿಂದ ಇರಲಿ ಅದೇ ಮರದ ಕೊಂಬೆಗಳಾಗುತ್ತಾರೆ. ಆ ಮರವು ಕೇವಲ ನೆರಳು ನೀಡಲು ನೆಡಲ್ಪಟ್ಟಿಲ್ಲ, ಅದು ಫಲ ಕೊಡಲು ನೆಡಲ್ಪಟ್ಟಿದೆ. ಅದು ಫಲ ಕೊಡಲು ಒತ್ತಲ್ಪಟ್ಟು ದೇವರ ದೀಪಕ್ಕೆ ಎಣ್ಣೆಯಾಗುತ್ತದೆ. ಅದೇ ರೀತಿಯಲ್ಲಿ ಹೊಸ ಸೃಷ್ಟಿಯವರು ಕೇವಲ ಅಸ್ತಿತ್ವದಲ್ಲಿರಲು ಕರೆಯಲ್ಪಟ್ಟವರಲ್ಲ, ಪರೀಕ್ಷೆಗೊಳಗಾದಾಗ ಮತ್ತು ಒತ್ತಲ್ಪಟ್ಟಾಗ ಕತ್ತಲೆಯ ಲೋಕದಲ್ಲಿ ದೇವರ ಬೆಳಕು ಹೊಳೆಯುವಂತೆ ಮಾಡುವ ಸ್ವಭಾವ ಮತ್ತು ಬೆಳಕಿನ ಆತ್ಮವನ್ನು ಹೊರಹಾಕುವಂತಹ ಜೀವನವನ್ನು ಕೊಡಲು ಕರೆಯಲ್ಪಟ್ಟವರು. ಇದೀಗ ನಾವು ಈ ಚಿತ್ರದ 3ನೇ ಭಾಗಕ್ಕೆ ಬರುತ್ತೇವೆ. ಒತ್ತುವಿಕೆ. ಆಲಿವ್ ಹಣ್ಣು ಒತ್ತದೆ ಎಣ್ಣೆ ಬರುವುದಿಲ್ಲ. ಬೆಳಕಿಗಾಗಿ ಒತ್ತಲ್ಪಟ್ಟ ಎಣ್ಣೆ ಬೇಕೆಂದು ಧರ್ಮಶಾಸ್ತ್ರವೇ ಹೇಳುತ್ತದೆ. ವಿಮೋಚನಕಾಂಡ 27:20. ಈ ವಾಕ್ಯವು ಸ್ಪಷ್ಟ ಎಣ್ಣೆ ಹೊರಬರಲು ಫಲವು ಬಲ ಮತ್ತು ಒತ್ತಡದ ಮೂಲಕ ಹೋಗಬೇಕೆಂದು ಸೂಚಿಸುತ್ತದೆ. ನಮ್ಮ ಕರ್ತನು ಬಂಧನಕ್ಕೊಳಗಾಗುವ ಮೊದಲು ಪ್ರಾರ್ಥಿಸಿದ ಸ್ಥಳದ ಹೆಸರಿನಲ್ಲಿಯೇ ಈ ಅರ್ಥ ಇದೆ. ಗೆತ್ಸೆಮನೆ ಎಂಬುದು ಎಣ್ಣೆ ಒತ್ತುವ ಸ್ಥಳ ಎಂಬ ಅರ್ಥದ ಪದಗಳಿಂದ ಬಂದಿದೆ. ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಪರಿಪೂರ್ಣ ಹೊಸ ಸೃಷ್ಟಿಯ ಮನುಷ್ಯನಾದ ಕ್ರಿಸ್ತ ಯೇಸು ಅಷ್ಟು ಆಳವಾದ ದುಃಖದೊಳಗೆ ಬಂದನು. ಅವನ ಬೆವರು ರಕ್ತದ ದೊಡ್ಡ ಹನಿಗಳಂತೆ ಬೀಳುವಷ್ಟು ಒತ್ತಡವಿತ್ತು. ಲೋಕ 22:44. ಆ ಎಣ್ಣೆ ಒತ್ತುವ ಸ್ಥಳದಲ್ಲಿ ಆತನು ಹೇಳಿದನು, ನನ್ನ ಇಚ್ಛೆಯಲ್ಲ ನಿನ್ನ ಇಚ್ಛೆ ನೆರವೇರಲಿ. ಲೋಕ 22:42. ಇದೇ ನಿಜವಾದ ಒತ್ತುವಿಕೆಯ ಹೃದಯ. ಸ್ವ ಇಚ್ಛೆಯನ್ನು ತಂದೆಯ ಇಚ್ಛೆಗೆ ಸಂಪೂರ್ಣವಾಗಿ ಒಪ್ಪಿಸುವುದು. ನಮ್ಮ ಸ್ವಂತ ಪ್ರಯಾಣದಲ್ಲಿ ಒತ್ತುವಿಕೆಯು ದೇವರ ಆತ್ಮವಲ್ಲ, ಆದರೆ ನಮ್ಮ ಹಳೆಯ ಸ್ವಜೀವನ. ಪೌಲನು ಹೀಗೆ ಬರೆಯುತ್ತಾನೆ, ನಮಗೆ ಎಲ್ಲಾ ಕಡೆಯಿಂದಲೂ ಕಷ್ಟವಿದೆ, ಆದರೂ ನಾವು ಕುಗ್ಗುವುದಿಲ್ಲ. ಯೇಸು ಸ್ವಾಮಿಯ ಜೀವವು ನಮ್ಮ ದೇಹದಲ್ಲಿ ಪ್ರಕಟವಾಗುವಂತೆ ಆತನ ಮರಣವನ್ನು ಯಾವಾಗಲೂ ನಮ್ಮ ದೇಹದಲ್ಲಿ ಹೊತ್ತುಕೊಂಡಿರುತ್ತೇವೆ. 2 ಕೊರಿಂಥ 4:8-10. ತೊಂದರೆಗಳು, ವಿಳಂಬಗಳು, ನಿರಾಶೆಗಳು, ತಪ್ಪು ತಿಳುವಳಿಕೆಗಳು ಇವೆಲ್ಲವೂ ಒಲಿವ್ ಮೇಲಿನ ಭಾರವಾದ ಕಲ್ಲಿನಂತಿವೆ. ರೋಮಾಪುರ 5 ನಮಗೆ ಸಂಕಟವು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಮತ್ತು ತಾಳ್ಮೆಯು ಸಾಬೀತಾದ ಪಾತ್ರ ಮತ್ತು ಭರವಸೆಯನ್ನು ತರುತ್ತದೆ ಎಂದು ಹೇಳುತ್ತದೆ. ನಮ್ಮ ನಂಬಿಕೆಯ ಪರೀಕ್ಷೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ಯಾಕೋಬನು ಹೇಳುತ್ತಾನೆ ಮತ್ತು ತಾಳ್ಮೆಯು
ಅದರ ಪರಿಪೂರ್ಣ ಕೆಲಸವನ್ನು ಮಾಡಿದಾಗ ನಾವು ಪರಿಪಕ್ವ ಮತ್ತು ಸಂಪೂರ್ಣರಾಗುತ್ತೇವೆ. ಯಾಕೋಬ 1:2-4. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಅದು ಹೊಗಳಿಕೆ ಮತ್ತು ಗೌರವಕ್ಕೆ ಕಾರಣವಾಗುವಂತೆ ನಂಬಿಕೆಯು ಬೆಂಕಿಯಿಂದ ಪರೀಕ್ಷಿಸಲ್ಪಡುತ್ತದೆ ಎಂದು ಪೇತ್ರನು ಹೇಳುತ್ತಾನೆ. 1 ಪೇತ್ರ 1:7. ಈ ಎಲ್ಲಾ ವಾಕ್ಯ ಭಾಗ್ಯಗಳು ಒಂದೇ ನಿಶ್ಶಬ್ದ ಸಂದೇಶವನ್ನು ಹೊಂದಿದ ನವ ಸೃಷ್ಟಿಯ ಪ್ರಯಾಣದಲ್ಲಿ ನಮ್ಮ ಗರ್ವ, ಹಠಮಾರಿ ಇಚ್ಛೆ ಮತ್ತು ಲೌಕಿಕ ಆಸೆಗಳನ್ನು ಒತ್ತಲಾಗುತ್ತದೆ. ಇದರಿಂದ ಹೆಚ್ಚು ಉತ್ತಮವಾದದ್ದು ಹೊರಬರಬಹುದು. ನಾವು ದೇವರ ವ್ಯವಹಾರಗಳಿಂದ ಓಡಿ ಹೋಗುವ ಬದಲು ಅವುಗಳನ್ನು ಸ್ವೀಕರಿಸಿದಾಗ ಆ ಒತ್ತುವಿಕೆ ಪವಿತ್ರವಾಗುತ್ತದೆ. ಕೋಪ ಮತ್ತು ಆತ್ಮರಕ್ಷಣೆ ಎಣ್ಣೆಯನ್ನು ಒಳಗೆ ಬಂಧಿಸಿಡುವ ಗಟ್ಟಿಯಾದ ಚರ್ಮಗಳಂತಿವೆ. ವಿನಯ, ಶರಣಾಗತಿ, ಪ್ರಾಮಾಣಿಕ ಒಪ್ಪಿಗೆ ಮತ್ತು ನಿರಂತರ ವಿಧೇಯತೆ ಅಂತಿಮವಾಗಿ ತೈಲವನ್ನು ಹರಿಯಲು ಅನುಮತಿಸುವ ಪುಡಿ ಮಾಡುವಿಕೆಯಂತಿವೆ. ಆಗ ನಮ್ಮ ತಂದೆ ತನ್ನ ಆತ್ಮವನ್ನು ನಮ್ಮೊಳಗೆ ಮತ್ತು ತಮ್ಮ ಮೂಲಕ ಹೆಚ್ಚು ಸುರಿಯಬಹುದು ಮತ್ತು ಒಳ್ಳೆಯ ಕಾರ್ಯಗಳು, ನಂಬಿಕೆ ಮತ್ತು ಸಾಕ್ಷ್ಯದ ದೀಪವು ಆತನ ಮುಂದೆ ಮತ್ತು ಇತರರ ಮುಂದೆ ಹೆಚ್ಚು ಸ್ಥಿರವಾಗಿ ಉರಿಯುತ್ತದೆ. ಕ್ರಿಸ್ತನು ಈಗಾಗಲೇ ಗೆತ್ಸೆಮನೆ ಮತ್ತು ಶಿಲುಬೆಯ ದೊಡ್ಡ ಹೊತ್ತುವ ಯಂತ್ರದ ಮೂಲಕ ಹಾದು ಹೋಗಿದ್ದಾನೆ. ಆತನು ನಮ್ಮ ಅಪರಾಧಗಳಿಗಾಗಿಯೇ ಗಾಯಗೊಂಡನು ಮತ್ತು ನಮ್ಮ ಅಕ್ರಮಗಳಿಗಾಗಿ ಜಜ್ಜಲ್ಪಟ್ಟನು. ಯೆಶಾಯ 53:5. ಆತನ ದುಃಖದ ಮೂಲಕ ಅತ್ಯಂತ ಶ್ರೀಮಂತವಾದ ತೈಲ ಸುರಿಯಲ್ಪಟ್ಟಿದೆ. ಆತನ ಜನರಿಗೆ ಪವಿತ್ರಾತ್ಮನನ್ನು ನೀಡಲಾಗಿದೆ. ನಾವು ಆತನ ತ್ಯಾಗವನ್ನು ಪುನರಾವರ್ತಿಸುವುದಿಲ್ಲ. ನಾವು ಆತನ ಮಾದರಿಯನ್ನು ಒಂದು ಸಣ್ಣ ರೀತಿಯಲ್ಲಿ ಮಾತ್ರ ಹಂಚಿಕೊಳ್ಳುತ್ತೇವೆ. ನಮ್ಮನ್ನು ಒತ್ತಲಾಗುತ್ತದೆ, ಆದರೆ ನಾಶವಾಗುವುದಿಲ್ಲ. ನಮ್ಮನ್ನು ಸರಿಪಡಿಸಲಾಗುತ್ತದೆ, ಆದರೆ ದೂರ ತಳ್ಳುವುದಿಲ್ಲ. ನಾವು ಆ ಕ್ಷಣಗಳಲ್ಲಿ ಶರಣಾದಾಗ ಕ್ರಿಸ್ತನ ಪರಿಮಳ, ಕ್ರಿಸ್ತನ ತಾಳ್ಮೆ, ಕ್ರಿಸ್ತನ ಸೌಮ್ಯತೆ ಮತ್ತು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಹೆಚ್ಚು ಸ್ಪಷ್ಟವಾಗಿ ತೋರಿಸಲು ಪ್ರಾರಂಭಿಸುತ್ತದೆ. ಅದು ನವ ಸೃಷ್ಟಿಯಲ್ಲಿ ದೇವರು ಹುಡುಕುತ್ತಿರುವ ಶುದ್ಧ ಕಡೆದ ತೈಲ ಆಗಿದೆ. ಆದ್ದರಿಂದ ಚಿತ್ರವು ಬಹಳ ಸರಳವಾಗಿ ಒಟ್ಟಿಗೆ ಬರುತ್ತದೆ. ಲೇವಿ ಕಾಂಡದಲ್ಲಿ ಹೇಳಲ್ಪಟ್ಟಿರುವ ದೀಪವು ತೈಲವಿಲ್ಲದೆ ಎಂದಿಗೂ ಉರಿಯಲು ಸಾಧ್ಯವಿಲ್ಲ. ಒಲಿವ್ಗಳಿಲ್ಲದೆ ತೈಲವು ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಒತ್ತುವ ಯಂತ್ರವಿಲ್ಲದೆ ಒಲಿವ್ಗಳು ಎಂದಿಗೂ ತೈಲವನ್ನು ನೀಡಲು ಸಾಧ್ಯವಿಲ್ಲ. ಅದೇ ರೀತಿ ಆತ್ಮವಿಲ್ಲದೆ ನಮ್ಮ ಹೊಸ ಸೃಷ್ಟಿಯು ಪ್ರಕಾಶಿಸಲು ಸಾಧ್ಯವಿಲ್ಲ. ದೇವರು ತನ್ನನ್ನು ಒಲಿವ್ ಮರವಾಗಿ ನೆಟ್ಟು ರೂಪಿಸಿದ ಜನರಲ್ಲಿ ಆತ್ಮವನ್ನು ಸುರಿಯಲಾಗುತ್ತದೆ ಮತ್ತು ನಮ್ಮ ಹಳೆಯ ಸ್ವಭಾವವು ತಂದೆಯ ಪ್ರೀತಿಯ ಕೈಗಳಲ್ಲಿ ಹೊತ್ತಲ್ಪಟ್ಟಾಗ ಆ ಆಂತರಿಕ ಜೀವನವು ಆಳವಾಗಿ ಮತ್ತು ಶುದ್ಧವಾಗಿ ಬೆಳೆಯುತ್ತದೆ. ಲೇವಿ ಕಾಂಡದಲ್ಲಿನ ಆಜ್ಞೆಯು ದೀಪವು ನಿರಂತರವಾಗಿ ಉರಿಯುವಂತೆ ಬೆಳಕಿಗಾಗಿ ತೈಲವನ್ನು ತನ್ನಿರಿ ಎಂದು ಹೇಳಲ್ಪಟ್ಟಿತ್ತು. ನಮ್ಮ ಕರೆಯು ಆತ್ಮಿಕ ರೂಪದಲ್ಲಿ ಒಂದೇ ಆಗಿದೆ. ನಾವು ಒಂದು ಸಿದ್ಧ ಹೃದಯ, ಶರಣಾದ ಇಚ್ಛೆ, ದೇವರ ತೈಲ ಒತ್ತುವ ಯಂತ್ರದ ಮೂಲಕ ಹಾದು ಹೋಗಲು ಸಿದ್ಧವಾದ ಜೀವನವನ್ನು ತರಲು ಆಹ್ವಾನಿಸಲಾಗಿದೆ. ಇದರಿಂದ ಮದುಮಗನು ಬಂದಾಗ ಸಿದ್ಧರಾಗಿದ್ದ ಬುದ್ಧಿವಂತ ಕನ್ಯೆಯರಂತೆ ನಮ್ಮ ದೀಪದಲ್ಲಿ ಯಾವಾಗಲೂ ತಾಜಾ ಮತ್ತು ಶುದ್ಧ ತೈಲವಿರುತ್ತದೆ. ಈ ಬೆಳಕಿನ ಕೊನೆಯಲ್ಲಿ ನಮ್ಮಲ್ಲಿ ಉಳಿಯುವ ಪ್ರಶ್ನೆಯು ಮೃದುವಾದರೂ ಗಂಭೀರವಾಗಿದೆ. ನಮ್ಮ ಕರ್ತನೊಂದಿಗೆ ತೈಲ ಹೊತ್ತುವ ಯಂತ್ರದ ಮೂಲಕ ಹೋಗಲು ನಾವು ಸಿದ್ಧರಿದ್ದೇವೆಯೇ? ಆತನ ಜೀವನವು ನಮ್ಮಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಬೆಳೆಯಲು, ನಮ್ಮ ಸ್ವಜೀವನವನ್ನು ಪುಡಿ ಮಾಡಲು ನಾವು ಸಿದ್ಧರಿದ್ದೇವೆಯೇ? ಈ ಗುಪ್ತ ಸ್ಥಳಗಳಲ್ಲಿ ನಾವು ನಮ್ಮ ತಂದೆಗೆ ಹೌದು ಎಂದು ಹೆಚ್ಚು ಹೇಳಿದಷ್ಟು ನಮ್ಮ ದೀಪವು ಆತನ ಮುಂದೆ ಹೆಚ್ಚು ಸ್ಥಿರವಾಗಿ ಉರಿಯುತ್ತದೆ. ಅಲ್ಲಿಯವರೆಗೆ ಯಾವುದೇ ಒತ್ತುವಿಕೆಯ ಅಗತ್ಯವಿಲ್ಲ ಮತ್ತು ತಮ್ಮ ಹೊಸ ಸೃಷ್ಟಿಯ ಬೆಳಕು ಆತನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಬೆಳಗುತ್ತದೆ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.